ಬನ್ನಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣವೆ. ನಿಮಗೆಲ್ಲ ಕಾಣಿಸ್ತಾ ಇದೆ ಅಲ್ವಾ? ಹೌದು, ನಾನಿವತ್ತು ಬೆಲ್ಲದ ಪಾಕ ತೆಗಿತಾ ಇದ್ದೀನಿ. ಏನು ಮಾಡ್ತಾಯಿದ್ದೀನಿ ಎನಿ ಗೆಸ್? ಇವತ್ತು ನಾನು ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಪುರಿ ಉಂಡೆ ಮಾಡ್ತಾಯಿದ್ದೀನಿ. ಪುರಿ ಅಂದರೆ ಬಹುಶಃ ಗೊತ್ತಾಗ್ತಿಲ್ಲ ಅಂದರೆ ಮಂಡಕ್ಕಿ ಅಂತಲೂ ಅಂತೀರಲ್ವ. ನೋಡಿ ಪಾಕನ ಮಾಡ್ಕೊಳ್ಳೋದು ಹೇಗೆ ಅಂತ. ಅದು ಮೆತ್ತಗಿದ್ರೆ ಪಾಕ ಪುರಿ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಸ್ವಲ್ಪ ಟಣ್ ಅನ್ನಬೇಕು ಅಂತ ನಮ್ಮಮ್ಮ ಹೇಳೋರು. ಅಂದರೆ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ, ಅದನ್ನು ನೆಲದ ಮೇಲೆ ಒಡೆದಾಗ ಅದು ಟಣ್ ಅಂತ ಶಬ್ದ ಬರುತ್ತೆ ಅಲ್ವೇ? ನಗು ಬರ್ತಿದೆ ಅಲ್ವಾ? ನಮ್ಮಮ್ಮ ನನಗೆ ಹೀಗೆ ಹೇಳ್ಕೊಟ್ಟಿರೋದು, ನಾನು ಹಾಗೇ ಮಾಡೋದು. ಸೊ ಆ ಬೆಲ್ಲ ನಮಗೆ ಪಾಕಕ್ಕೆ ಮುಖ್ಯವಾಗಿ ಬೆಲ್ಲ, ನಾವು ಯಾವ ಬೆಲ್ಲವನ್ನು ತಗೊತೀವಿ ಅದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಒಂದೊಳ್ಳೆ ಬಣ್ಣ ಬರುತ್ತೆ, ನೋಡ್ತಿದ್ದೀರಲ್ವ ನಂದು ಬೆಲ್ಲ. ಮತ್ತು ಅದರಲ್ಲಿ ಯಾವುದೇ ರೀತಿಯ ಕಲ್ಲು ಇದು ಇರಬಾರ್ದು. ಚಂದದ ಬೆಲ್ಲ ತಗೊಂಡು ಪಾಕ ಬಂದ ನಂತರ ಒಳ್ಳೆ ಗರಿ ಗರಿಯಾಗಿರ್ತಕ್ಕಂತಹ ಮಂಡಕ್ಕಿ ಅಥವಾ ಪುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಹದವಾಗಿ ಪಾಕ ಎಲ್ಲ ರೀತಿಯಲ್ಲಿ ಸಮ್ಮಿಶ್ರಗೊಳ್ಳೋ ಹಾಗೆ ಮಿಕ್ಸ್ ಮಾಡಿ ನಂತರ ಅದನ್ನು ಉಂಡೆ ಕಟ್ಟಬೇಕು. ಉಂಡೆನ ಬಿಸಿಲಿ ಕಟ್ಟೋದು ಸ್ವಲ್ಪ ಕಷ್ಟನೇ, ಕೈಯೆಲ್ಲ ಸುಡ್ತಾ ಇರುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಾಧ್ಯ ಆದಷ್ಟು ಲೈಟಾಗಿ ಎರಡೂ ಕೈಯಲ್ಲಿ ಮಾಡ್ತಾ ಮಾಡ್ತಾ ನಿಧಾನವಾಗಿ ಉಂಡೆ ಕಟ್ಟಿ ಕಡೆಗೆ ಗಟ್ಟಿಯಾಗಿ ಅದನ್ನು ಪ್ರೆಸ್ ಮಾಡಿದ್ರೆ ಹದವಾದ ಪುರಿ ಉಂಡೆ ಅಥವಾ ಮಂಡಕ್ಕಿ ಉಂಡೆ ತಿನ್ನಲು ರೆಡಿ. ಬಹಳ ರುಚಿಯಾಗೂ ಇರುತ್ತೆ ಮತ್ತು ಶುಚಿಯಾಗಿ ಮನೆಯಲ್ಲೇ ತಯಾರಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನೀವು ಮಾಡಿ ನೋಡ್ತೀರಲ್ವೇ ಸ್ನೇಹಿತರೆ? ಇದನ್ನು ನೋಡಿ ವಿಡಿಯೋ ನಿಮ್ಗೇನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ನೀವು ಮಾಡಿದ್ರೆ ನಾನಿಲ್ಲಿ 3 ಕಪ್ಪು ಪುರಿಗೆ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ನೀವು ಮಾಡಿ ನೋಡಿ ಸ್ನೇಹಿತರೆ.